ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಮಹಿಳೆಯರು ಚಿನ್ನಾಭರಣ ಪ್ರಿಯರು. ಆದರೆ ದಿನದಿಂದ ದಿನಕ್ಕೆ ಏರ್ತಿರುವಂತಹ ಚಿನ್ನಾಭರಣದ ದರ ನೋಡಿ ಮಹಿಳೆಯರ ಒಂದು ಖರೀದಿ ಪ್ರಕ್ರಿಯೆ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ದರ ಏರಿಕೆಯಿಂದಾಗಿ ಚಿನ್ನಾಭರಣ ಒಂದು ವರ್ತಕರ ಇಡೀ ಒಂದು ಇದರ ಮಾರುಕಟ್ಟೆ ಮೇಲೇ ದೊಡ್ಡ ರೀತಿಯ ಒಂದು ಪರಿಣಾಮ ಆಗಿದೆ. ಇದೀಗ ಪ್ರಧಾನಿ ಮೋದಿಯವರು ಒಂದು ವರ್ಷದವರೆಗೂ ಸಹ ಚಿನ್ನ ಖರೀದಿ ಮಾಡಿಬಿಡ್ರ ಅನ್ನೋ ಒಂದು ಕರೆ ಕೊಟ್ಟಿದ್ದಾರೆ. ಆ ಒಂದು ಕರೆಯ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಒಂದು ತಲ್ಲಣದ ವಾತಾವರಣ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಒಂದು ಕಡೆ ಮಾರುಕಟ್ಟೆ ಈಗ ಆಲ್ರೆಡಿ ಡೌನ್ ಆಗಿದೆ. ಈಗ ಮತ್ತೆ ಆ ಒಂದು ಮೋದಿಯವರ ಕರೆಯಿಂದಾಗಿ ಮತ್ತೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋ ಒಂದು ಭೀತಿ ಅಂತೂ ಸೃಷ್ಟಿಯಾಗಿದೆ. ಹಾಗಾಗಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲೂ ಸಹ ಇದು ದೊಡ್ಡ ಮಟ್ಟದ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲೂ ಸಹ ಇದು ದೊಡ್ಡ ಮಟ್ಟದ ಪರಿಣಾಮ ಆಗ್ತಾ ಇದೆ. ಮಹಿಳೆಯರು ಮೋದಿಯವರ ಕರೆ ಬಗ್ಗೆ ಏನು ಹೇಳ್ತಾರೆ ಮತ್ತು ವರ್ತಕರು ಏನು ಹೇಳ್ತಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಚಿನ್ನ ಅಂದ ಕೂಡಲೇ ಒಂದು ರೀತಿಯಲ್ಲಿ ಒಂದು ಭಾರತೀಯರ ಮಟ್ಟಿಗೆ ಒಂದು ದೊಡ್ಡ ಒಂದು ವಿಶೇಷ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಮತ್ತು ಒಂದು ಮದುವೆ ಇರಲಿ, ಯಾವುದೇ ರೀತಿಯ ಒಂದು ಸಮಾರಂಭಗಳಿರಲಿ, ಅದರಲ್ಲಿ ಅಗ್ರ ಒಂದು ಪಂಕ್ತಿಯಲ್ಲಿ ಬಂದು ನಿಲ್ಲೋದೇ ಒಂದು ಆಭರಣದಲ್ಲಿ ಅಂದರೆ ಚಿನ್ನ. ಆ ಚಿನ್ನಕ್ಕಾಗಿಯೇ ಸಾಕಷ್ಟು ಎಷ್ಟೋ ಎಲ್ಲೋ ಕೂಡಿಟ್ಟಂಥ ಹಣವನ್ನು ಎಲ್ಲೋ ಒಂದು ರೀತಿ ಮಾಡಿ ಒಂದು ಚಿನ್ನ ಖರೀದಿ ಮಾಡಿ ಅಟ್ಲೀಸ್ಟ್ ಒಂದಷ್ಟು ಪ್ರತಿ ಮನೆಯಲ್ಲೂ ಸಹ ಚಿನ್ನ ಇಟ್ಕೊಳ್ಳೋದು, ಚಿನ್ನದ ಆಭರಣ ಮಾಡಿಸ್ಕೊಂಡು ಇಟ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಆ ಸಂಕಷ್ಟದ ಸಂದರ್ಭದಲ್ಲಿ ಅದು ಸಾಲಕ್ಕೆ ಒಂದು ಚಿನ್ನ ಅಡ ಇಟ್ಟು ಸಾಲ ತೆಗೆದುಕೊಳ್ಳೋದನ್ನು ಸಹ ನಾವು ನೋಡಿದ್ವಿ. ಆ ರೀತಿಯ ಚಿನ್ನ ಈಗೇನಾಗಿದೆ, ಒಂದು ರೀತಿಯಲ್ಲಿ ಗಗನಮುಖಿಯಾಗಿದೆ. ಮತ್ತು ಕೆಲವೇ ವರ್ಷಗಳ ಹಿಂದಿದ್ದಂತಹ ದರ ಒಂದು 2-3 ಪಟ್ಟು ಹೆಚ್ಚಾಗಿದೆ. ಹೀಗಾಗಿ ಆಭರಣ ಪ್ರಿಯರಿಗೆ ಒಂದು ರೀತಿಯಲ್ಲಿ ಶಾಕ್ ಮೇಲೆ ಶಾಕ್ ಆಗ್ತಾನೇ ಇದೆ ಅಂತ ಹೇಳ್ಬೋದು. ಇದೀಗ ಮತ್ತೊಂದು ಶಾಕ್ ಏನಂದರೆ ಪ್ರಧಾನಿ ಮೋದಿಯವರು ಈಗ ಒಂದು ವರ್ಷದವರೆಗೂ ಆ ಚಿನ್ನಾಭರಣ ಖರೀದಿ ಮಾಡಿಬಿಡ್ರಿ ಅಂತೇಳಿ ಒಂದು ಕರೆ ಕೊಟ್ಟಿದ್ದಾರೆ. ದೇಶದ ಆರ್ಥಿಕತೆ ದೃಷ್ಟಿಯಿಂದ ಒಂದಷ್ಟು ಸುಧಾರಣೆಗಳನ್ನು ತರಬೇಕನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಆ ಒಂದು ಶನಿವಾರಪೇಟೆ ಅಂತ ಹೇಳ್ತೀವಿ, ಚಿನ್ನದ ವಹಿವಾಟಿನ ಮೇಲೆ ಪ್ರತಿಕೂಲ ಪರಿಣಾಮ ಆಗಿದೆ ಮತ್ತು ದೊಡ್ಡ ಮಟ್ಟದ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿದೆ ಅಂತ ಹೇಳ್ಬೋದು. ಈಗಾಗಲೇ 1,60,000 ಸರಿಸುಮಾರು ಪ್ರತಿ 10 ಗ್ರಾಮಿಗೆ 24 ಕ್ಯಾರೆಟು 1,60,000ವರೆಗೂ ಸಹ ಈಗ ದರ ಖರೀದಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಆಮದು ಶುಲ್ಕನೂ ಸಹ ಹೆಚ್ಚು ಮಾಡಲಾಗಿದೆ. ಇದರಿಂದಾಗಿ ಮತ್ತಷ್ಟು ದರ ಏರಿಕೆ ಆಗಿದೆ, ಚಿನ್ನದ ದರ ಏರಿಕೆ ಆಗಿದೆ. ಇದರ ನಡುವೆ ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿರೋದು ಒಂದು ರೀತಿಯಲ್ಲಿ ಮತ್ತಷ್ಟು ಆ ಒಂದು ಚಿನ್ನದ ಮೇಲಿನ ವ್ಯಾಮೋಹ ಇದ್ದವರಿಗೆ ಒಂದು ನಿರಾಸೆ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ಚಿನ್ನದ ದರ ಹೆಚ್ಚಾಗುತ್ತೆ ಅನ್ನೋ ಒಂದು ಭೀತಿ ಅಂತೂ ಇದೆ. ಇದು ಮತ್ತೊಂದು ಕಡೆ ಏನಂದರೆ ಇದು ಮೋದಿಯವರ ಕರೆಯಿಂದಾಗಿ ಖಂಡಿತ ಮಾರುಕಟ್ಟೆ ಮೇಲೆ ದೊಡ್ಡ ರೀತಿಯ ಪರಿಣಾಮ ಆಗ್ತಾ ಇದೆ. ಈಗಾಗಲೇ ದರ ಏರಿಕೆಯಿಂದಾಗಿ ಸಾಕಷ್ಟು ಖರೀದಿಯ ಪ್ರಕ್ರಿಯೆ ಭಾಳಷ್ಟು ಕಡಿಮೆ ಆಗಿದೆ. ಹೀಗಿರಬೇಕಾದ್ರೆ ಈಗ ಮೋದಿಯವರು ಕರೆ ಕೊಟ್ಟಿರೋದ್ರಿಂದಾಗಿ ಒಂದಷ್ಟು ಜನ ಈ ಖರೀದಿ ಮಾಡಬಂದು ಮುಂದೆ ನೋಡೋಣ ಅನ್ನೋದು ವಿಚಾರ ಮಾಡ್ತಾ ಇರೋದ್ರಿಂದಾಗಿ ಅಕ್ಕಸಾಲಿಗರಿರ್ಬೋದು ಮತ್ತು ಚಿನ್ನದ ವ್ಯಾಪಾರಿಗಳಿರ್ಬೋದು, ಅವರಿಗೆ ಒಂದು ದೊಡ್ಡ ಹೊಡೆತ ಅಂತೂ ಆಗ್ತಾ ಇದೆ. ಆದರೂ ಸಹ ಇಲ್ಲಿ ಹುಬ್ಬಳ್ಳಿ ವರ್ತಕರು ಏನಂದರೆ ಇದು ಒಂದು ರೀತಿಯ ದೇಶದ ಹಿತದೃಷ್ಟಿಯಿಂದ ಹೇಳ್ತಾ ಇರೋದ್ರಿಂದಾಗಿ ನಾವು ಸಹ ಮೋದಿಯವ್ರನ್ನ ಬೆಂಬಲಿಸಬೇಕಾಗುತ್ತೆ. ಮತ್ತು ದೇಶದ ಆರ್ಥಿಕತೆ ಸದೃಢವಾಗಿದ್ದರೆ ಮಾತ್ರ ನಾವೆಲ್ಲರೂ ಸದೃಢವಾಗಲಿಕ್ಕೆ ಸಾಧ್ಯ ಅದ. ಕೆಲವೊಂದು ರಾಷ್ಟ್ರಗಳ ನಡುವಿನ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಸಾಕಷ್ಟು ಇಲ್ಲಿ ನಾವು ಭಾರತೀಯರು ಸಹ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವಂತಾಗಿದೆ. ಈಗ ಚಿನ್ನ ಹೆಚ್ಚೆಚ್ಚು ಖರೀದಿಸಿದಷ್ಟು ರೂಪಾಯಿ ಮೌಲ್ಯ ಅಂದರೆ ಡಾಲರ್ ರೂಪದಲ್ಲಿ ವಿನಿಮಯ ಮಾಡಿಕೊಳ್ಳೋ ಅನಿವಾರ್ಯತೆ ಇರೋದ್ರಿಂದಾಗಿ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯುತ್ತೆ. ಆಗ ನಮ್ಮ ರೂಪಾಯಿ ಮೌಲ್ಯದ ವ್ಯಾಲ್ಯೂ ಸಹ ಕಡಿಮೆ ಆಗೋದ್ರಿಂದಾಗಿ ನಮಗೂ ಸಹ ದೊಡ್ಡ ಹೊಡೆತಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಮೋದಿಯವರು ಹೇಳಿದ್ದಾರೆ. ಹಾಗಾಗಿ ನಾವು ಸಹ ಒಂದಷ್ಟು ಸಂಯಮದಿಂದ ಕೆಲವೊಂದು ಸುಧಾರಣೆಗಳು ತಂದುಕೊಳ್ತೀವಿ ಅನ್ನೋ ಮಾತನ್ನು ವರ್ತಕರು ಹೇಳಿದ್ದಾರೆ. ಮತ್ತು ನಮಗೇನು ಒಂದು 25% ವ್ಯವಹಾರ ಆದರೂ ಸಹ ನಾವು ಜೀವನ ಮಾಡಬಲ್ಲೆವು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಅಕ್ಕಸಾಲಿಗರು ಅವ್ರು ಒಂದು ಸಣ್ಣ ಸ್ವಲ್ಪ ಕೆಲಸ ಸಿಕ್ಕರೂ ಹೇಗೋ ಒಂದು ಜೀವನ ನಿಭಾಯಿಸ್ತೀವಿ ಅನ್ನೋ ಒಂದು ಧೈರ್ಯದಲ್ಲಿ ವರ್ತಕರಿದ್ದಾರೆ. ಪ್ರಧಾನಮಂತ್ರಿಗಳು ಚಿನ್ನ 1 ವರ್ಷ ತಗೋಬಾಡ್ರಿ ಅಂತೇಳಿ ಎದಕ್ಕೆ ಹೇಳಿದ್ರು ಅಂದರೆ, ಯುದ್ಧದ ಒಂದು ವಾತಾವರಣ ಇರೋದರಿಂದ ಈಗಾಗಲೇ 3 ತಿಂಗಳಾಯಿತು, ಯುದ್ಧ ಹಾಗೆ ಚಾಲೂನೇ ಇದೆ. ಈಗ ಒಂದು ಸ್ವಲ್ಪ ವಿರಾಮ ತೊಗೊಂಡಿದ್ದಾರೆ. ಅದು ಇನ್ನೂ ಮುಂದುವರಿತಿದ್ದು ಏನೋ ಗೊತ್ತಿಲ್ಲ. ಆದರೆ ಅವ್ರು ಹೇಳೋ ಉದ್ದೇಶನೇ ಬೇರೆ ಇರ್ತದೆ. ಯಾಕಂದರೆ ದೇಶ ಮೊದಲು, ಆಮೇಲೆ ನಮ್ಮ ಇವು ಬಂಗಾರ ಆಭರಣ, ಆಮೇಲೆ ಈಗ ಲಕ್ಸುರಿ ಐಟಮ್ಸ್ ಎಲ್ಲ ಇರ್ತಾವೆ. ಅವ್ರು ಹೇಳೋದು ಕಾರಣ
ಸರಿಯಾಗಿದೆ. ಯಾಕಂದರೆ ಈಗ ನಾನು ಇವತ್ತು ನ್ಯೂಸ್ ಪೇಪರ್ನಲ್ಲಿ ನೋಡಿದ್ದೆ 25-26ಗೆ 760 ಟನ್ ಗೋಲ್ಡ್ ಎಕ್ಸ್ಪೋರ್ಟ್ ಆಗಿದೆ. ಅದರಿಂದ ನಮ್ಮ ಕರೆನ್ಸಿಗೆ ಭಾಳ ಹೊಡೆತ ಕುಂದಿರ್ತಿದೆ. ನಮ್ಮ ಕರೆನ್ಸಿ ಕೊಟ್ಟು ನಾವು ತೊಗೋಬೇಕು ಹೊರಗಲಿಂದ ಬಂಗಾರ. ಆದರೆ ಇಲ್ಲಿ ಇಂಡಿಯಾದಾಗ ಬಂದಂಥ ಬಂಗಾರ ಎಲ್ಲಿ ಹೋಗ್ತದೆ ಗೊತ್ತಾಗೋದಿಲ್ಲ. ಯಾಕಂದರೆ ಅದು ಮತ್ತು ಟರ್ನನ್ ಒಳಗೆ ಇರೋದೇ ಇಲ್ಲ. ಜನ ಅದನ್ನು ಆಭರಣ ಮಾಡಿ ಒಳಗಿಟ್ಬಿಡ್ತಾರೆ. ಅದು ಮತ್ತು ಬೇರೆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಹೊರಗೆ ಬರೋದಿಲ್ಲ. ಅವ್ರಿಗೆ ಏನಾದರೂ ಅಡಚಣೆ ರೊಕ್ಕ ಹಣದ ಅಡಚಣೆ ಇದ್ದಾಗ ಮಾತ್ರ ಹೊರಗೆ ಬರ್ತದೆ. ಅದಕ್ಕೆ ದಯವಿಟ್ಟು ಏನಿದೆ ಜನರೆಲ್ಲ ನಾವು ಪ್ರಧಾನಮಂತ್ರಿಗಳ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ಹೇಳುವಂಥ ಒಂದು ಮಾತನ್ನು ಕೇಳ್ಕೋಬೇಕು. ಯಾಕಂದರೆ ಈಗ ನೋಡ್ತಾ ಇರ್ಬೋದು ನೀವು, ಜಾಗತಿಕವಾಗಿ ಎಷ್ಟು ದೊಡ್ಡ ಗಂಡಾಂತರ ನಡೀತಾ ಇದೆ. ಅಮೇರಿಕದ್ದು 1,00,000 crore 13 ಲಕ್ಷ ಕೋಟಿ ಯುದ್ಧಕ್ಕೆ ಖರ್ಚಾಗಿದೆ ಅಂತೆ. ನಮಗೆ ಅಂಥದ್ದೇನು ಇಲ್ಲ ಅಲ್ಲ, ನಾವು ಯುದ್ಧದಲ್ಲಿ ಪಾಲ್ಗೊಳ್ತಾ ಇಲ್ಲ. ಆದರೂ ಏನಿದೆ ಜಾಗತಿಕವಾಗಿ ನಾವು ಪೆಟ್ರೋಲು, ಗೋಲ್ಡು, ಆಮೇಲೆ ಎಡೆಬಲ್ ಆಯಿಲ್ಸ್ ಇದರಲ್ಲಿ ಎಲ್ಲ ನಾವು ಬೇರೆಯವ್ರ ಮೇಲೆ ಅವಲಂಬಿತ ಆಗಿದ್ದೇವೆ. ಈಗಾಗಲೇ ಪೆಟ್ರೋಲ್ ಅಂಥೇಳಿ ಜನ ಎಲ್ಲ ಪೆಟ್ರೋಲ್ ಯೂಸ್ ಮಾಡಿದರೆ ಹೊರಗೆ ಬರ್ತಾ ಇಲ್ಲ. ಆದರೂ ರೇಟು ಬ್ಯಾರಲ್ಗೆ ಅದು 26-28 ರೂಪಾಯಿ ಹೆಚ್ಚಾಗಿದೆ. ಅದಕ್ಕೆ ಅದರಿಂದ ಆರ್ಥಿಕವಾಗಿ ಭಾರತಕ್ಕೆ ಭಾಳ ಮುಂದೆ ಬರುವ ದಿನಗಳಲ್ಲಿ ಗಂಡಾಂತರ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಪ್ರಧಾನಮಂತ್ರಿಗಳು ಬಂಗಾರ ಖರೀದಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದೇ ವೇಳೆ ಮಹಿಳೆಯರು ಸಹ ಮೋದಿಯವರ ಒಂದು ಕರೆಗೆ ಒಂದು ರೀತಿಯಲ್ಲಿ ಮಹಿಳೆಯರಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಂದಷ್ಟು ಹಿರಿಯರು ಏನಿದ್ದಾರೆ, ಇಲ್ಲ ಮೋದಿ ಒಂದು ಒಳ್ಳೆ ಕಾರ್ಯಕ್ಕೇ ಒಳ್ಳೆ ಕಾರ್ಯ ಮಾಡೋ ನಿಟ್ಟಿನಲ್ಲಿ ಮತ್ತು ದೇಶದ ಹಿತದೃಷ್ಟಿಯಿಂದ ಈ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅವ್ರನ್ನ ಬೆಂಬಲಿಸ್ಬೇಕನ್ನೋ ಒಂದು ಮಾತನ್ನು ಒಂದಷ್ಟು ಮಹಿಳೆಯರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಪ್ರತಿಯೊಂದು ಕಾರ್ಯಕ್ಕೂ ಸಹ ಬಂಗಾರ ಬೇಕಾಗುತ್ತೆ. ಮತ್ತು ಈಗ ಆಲ್ರೆಡಿ ದರ ಏರಿಕೆ ಆಗಿರೋದ್ರಿಂದಾಗಿ ನಾವು ಖರೀದಿ ಮಾಡುವಂಥ ಒಂದು 100 ಗ್ರಾಮ್ 10 ಗ್ರಾಮ್ ಖರೀದಿ ಮಾಡುವಲ್ಲ 5 ಗ್ರಾಮ್ ಈ ರೀತಿ ಆ ಸ್ಥಿತಿಗೆ ಬಂದಿದ್ದೀವಿ. ಮತ್ತು ಮದುವೆ ಅಂತ ಬಂದಾಗ ಈಗ ಮನೆಯಲ್ಲಿ ಮದುವೆ ಇದ್ದಾಗ ಮಗಳಿಗೆ ಹಾಕ್ಬೇಕಾಗುತ್ತೆ, ಅಳಿಯನಿಗೆ ಒಂದು ಚಿನ್ನಾಭರಣ ಹಾಕಬೇಕಾಗುತ್ತೆ. ಹಾಗಾಗಿ ಖರೀದಿ ಮಾಡಲೇಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಒಂದಷ್ಟು ಮಹಿಳೆಯರು ಹೇಳ್ತಾ ಇದ್ದಾರೆ. ಹಾಗೆ ಮೋದಿಯವರು ಹೇಳಿದ್ದನ್ನು ಪಾಲಿಸೋದು ಕಷ್ಟ ಆದರೂ ಸಹ ಒಂದಷ್ಟು ಸುಧಾರಣೆಗಳು ತಗೊಳ್ತೀವಿ. ಅಂದರೆ ಪೂರ್ತಿ ಖರೀದಿ ಇಲ್ಲಾಂದ್ರೆ ಒಂದಷ್ಟು ಖರೀದಿ ಮಾಡಲೇಬೇಕಾಗತ್ತೆ. ಉಳಿದಂಗೆ ಮೋದಿಯವರ ಒಂದು ಇದಕ್ಕೆ ಬೆಂಬಲಕ್ಕೆ ನಿಲ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಬಂಗಾರ ತಗೊಂತ ಹೋದ್ರೆ ಆರ್ಥಿಕ ಪರಿಸ್ಥಿತಿ ಕೆಡ್ತೈತಿ. ಈಗ ಯುದ್ಧ ಅದೆಲ್ಲ ಆಗೈತಲ್ಲ, ಹಿಂಗಾಗಿ ಜನರ ಜೀವನ ಭಾಳ ಬಿಗಿ ಆಗೈತಿ. ಎಲ್ಲ ಇದು ವಸ್ತುಗಳು ಸಾಮಾಜಿಕ ಜೀವನನ ಭಾಳ ಬಿಗಿ ಆಗೈತಿ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಭಾಳ ಇದು ಆಕ್ಕತಿ. ಅದ್ರ ಸಲ ಬಂಗಾರ ತೊಗೊತ ಹೋದ್ರೆ ಅದು ಹಂಗೆ ಉಳಿದು ಬಿಡ್ತೈತಿ. ಅದನ್ನ ದೇಶದ ಅಭಿವೃದ್ಧಿಗೆ ಹಾಕಿದ್ರೆ ಭಾಳ ಚಲೋ ಆಕ್ಕೈತೆ ಅದು. ಆಮೇಲೆ ಮಕ್ಕಳ ಶಿಕ್ಷಣ ಅದೆಲ್ಲ ಚಲೋ ಮಾಡ್ಬೇಕು ಅದರ್ಲಿಂದ. ಮೋದಿಜಿ ಏನು ಹೇಳ್ತಾರೆ ಅದು ದೇಶದ ಒಳ್ಳೇದ ಸಲುವಾಗಿನ ಮಾತಾಡ್ತಾರೆ. ಅವ್ರು ನಮಗೆ ಹೇಳ್ತಾರೆ. ಆದ್ರೆ ನೋಡ್ರಿ ಸರ್, ನಮ್ಮ ಧರ್ಮದೊಳಗೆ ಸಂಸ್ಕೃತಿ ಒಳಗೆ ಈಗ ಮದ್ವೆ ಸೀಸನ್ ರೀ. ಮತ್ತು ನಾವು ಏನಾರ ಒಟ್ಟು ಹುಡುಗಿಗೆ ಮಗಳಿಗೆ ಬಂಗಾರ ಹಾಕಬೇಕಾಕೈತಿ, ಅಳಿಯಂದ್ರಿಗೆ ಬಂಗಾರ ಹಾಕಬೇಕೈತಿ. ಮತ್ತು ಏನಾದ್ರು ನಾವು ಕಾರ್ಯಕ್ರಮ ಮಾಡಿದನ ಸ್ವಲ್ಪ ಬಂಗಾರ ತಗೋಬೇಕಾಕೈತಿ. ಮತ್ತು ಮುಂದೆ ರೇಟ್ ಜಾಸ್ತಿ ಆಕೈತೆ ಅಂತ ಹೆದರಿಕೆನೂ ಇದೆ ರೀ. ಹಾಗಾಗಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದ್ರೆ ನಾವು ಮತ್ತೆ ತಗೊಳ್ಬೇಕಾಕೈತಿ, ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಯಾಕಂದ್ರೆ ಮುಂದೆ ಮತ್ತೆ ಡಬಲ್ ಟಿಬಲ್ ರೇಟ್ ಆತಂದ್ರೆ ನಮಗೂ ಮತ್ತೆ ಭಾಳ ನುಕ್ಸಾನ್ ಆಕೈತಿ. ಆಲ್ರೆಡಿ ಈಗ ರೇಟ್ ಭಾಳ ಜಂಪ್ ಆಗಿದೆ. ಈಗೇನು ಮೋದಿಯವರು ಕರೆ ಕೊಟ್ಟಿದ್ದಾರೆ, ಆ ಒಂದು ಕರೆಯಿಂದಾಗಿ ಸಾಕಷ್ಟು ಒಂದು ತಲ್ಲಣದ ವಾತಾವರಣಗಳಂತೂ ಸೃಷ್ಟಿಸಿದ್ದಾವೆ. ಇದಕ್ಕೆ ಜನರು ಸಹ ಒಂದಷ್ಟು ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಸಹ ಅಂದರೆ ಈಗೇನು ಮೋದಿಯವ್ರನ್ನ ಬೆಂಬಲಿಸುವಂತಹ ಒಂದಷ್ಟು ಜನ ಸಹ ಅವರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಜನ ಅನಿವಾರ್ಯವಾಗಿ, ಯಾಕಂದರೆ ಈಗ ದರ ಏರಿಕೆ ಆಗಿರೋದ್ರಿಂದಾಗಿ ಖರೀದಿ ಅಷ್ಟು ಪ್ರಮಾಣದಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಮುಂದೆ ನೋಡೋಣ ಅನ್ನೋ ಒಂದು ವಿಚಾರದಲ್ಲೂ ಸಹ ಇಲ್ಲಿ ಒಂದಷ್ಟು ಜನ ಸಂಯಮದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಈಗ ಮೋದಿಯವರೇನು ದೇಶದ ಹಿತದೃಷ್ಟಿಯಿಂದ ಕರೆ ಕೊಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಜನರಲ್ಲಿರೋದ್ರಿಂದಾಗಿ ಒಂದಷ್ಟು ಸಪೋರ್ಟ್ ಅಂತೂ ಸಿಗ್ತಾ ಇದೆ. ಮತ್ತು ಹುಬ್ಬಳ್ಳಿಯಲ್ಲೂ ಸಹ ಸಾಕಷ್ಟು ಜನ ಆ ಒಂದು ಮೋದಿಯವರ ಕರೆಯನ್ನು ಬೆಂಬಲಿಸ್ತಾ ಇದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.